ಎಲ್ಲರಿಗೂ ನಮಸ್ಕಾರ. ತ್ರಿಶೂಲ್ ಜಿಮ್ನಾಸ್ಟಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಟಿಬೇಟಿಯನ್ ಮಾರ್ಕೆಟ್, ಸೂರತ್ನಲ್ಲಿರೋ ಟಿಬೇಟಿಯನ್ ಮಾರ್ಕೆಟ್ ಬಗ್ಗೆ ನೋಡೋಣ. ರೈಲ್ವೆ ಸ್ಟೇಷನ್ ಹತ್ರ ಇರೋ ಡಾರ್ಮೆಟ್ರಿಯ ಕ್ಷಣಗಳಿದು. ಕಾಂಪಿಟೇಷನ್ ಎಲ್ಲ ಮುಗೀತು, ಏನಪ್ಪ ಮಾಡೋದು, ನಾಳೆ ಟ್ರೈನ್ ಇರುವಾಗ ಅಂತ ಅಂದ್ಕೊಂಡಾಗ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದಾಗ ಎಲ್ಲೋ ಟಿಬೇಟಿಯನ್ ಮಾರ್ಕೆಟ್ ಅಂತ ನೋಡ್ತಿದ್ದಂಗೆ ನೋಡೋಣ ಅಂತ ಆತುರದಿಂದ ನಾನು ರ್ಯಾಪಿಡೋ ಮಾಡ್ಕೊಂಡು ಅಲ್ಲಿಂದನೇ ಬುಕ್ ಮಾಡ್ಕೊಂಡು ಹೋಗೋಣ ಅಂತ ನೋಡಿದೆ. ಈಗ ನೋಡ್ತಾ ಇದ್ದೀರಲ್ಲ, ಅಲ್ಲೆಲ್ಲ ನೋಡಿ ಎಷ್ಟು ಟ್ರಾಫಿಕ್ ಆಗಿದೆ. ಟ್ರಾಫಿಕಲ್ಲೇ ನಮ್ಮ ರ್ಯಾಪಿಡೋ ಅಣ್ಣ ಎಷ್ಟು ನಿಲ್ಸ್ಕೊಂಡೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ರಶ್ ಇತ್ತು. ನಾನು ಫಸ್ಟೇ ರ್ಯಾಪಿಡೋ ಬುಕ್ ಮಾಡಿದ್ದು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕ ಎಲ್ಲೇ ಇರೋ ನಮ್ಮಲ್ಲಿ ಹೆಂಗಿದ್ರು ಡಾರ್ಮೆಟ್ರಿ ಇದ್ದಿದ್ದು ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲಿ ಇದ್ದಿದ್ದು, ಅಲ್ಲಿಂದ ಬುಕ್ ಮಾಡಿದ್ದು. ಅದಕ್ಕೆ ಈ ಥರ ಟ್ರಾಫಿಕ್ ಆಗಿದ್ದು. ನಾನು ರ್ಯಾಪಿಡೋ ಬುಕ್ ಮಾಡಿರಲಿಲ್ಲ ಅಂದಿದ್ರೆ ಅದರ ಆಟೋನೋ ಕ್ಯಾಬೋ ಬುಕ್ ಮಾಡ್ಕೊಂಡು ಹೋಗಿದ್ರೆ ಇವತ್ತೆಲ್ಲ ಹೋಗ್ತಾಯಿದ್ದೆ. ಹೆಂಗಿದ್ರು ನಾನು ರಾತ್ರಿ ಬುಕ್ ಮಾಡಿದ್ದೆ 8 ಗಂಟೆಗೆ ಬುಕ್ ಮಾಡಿದ್ದು. ಆಟೋನೋ ಕ್ಯಾಬ್ ಮಾಡ್ಕೊಂಡು ಹೋಗಿದ್ರೆ ನಾನಂತೂ ಇವತ್ತು ರಾತ್ರಿ ಎಲ್ಲ ರೀಚ್ ಆಗೋಕ್ಕಾಗ್ತಾಯಿಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ರ್ಯಾಪಿಡೋ ಅಣ್ಣ ಕರ್ಕೊಂಡು ಹೋಗ್ತಾಯಿದ್ದೆ. ನಾನು ವೀಡಿಯೋ ಮಾಡೋದು ನೋಡಿ ಎಲ್ಲರೂ ಸ್ಮೈಲ್ ಕೊಡ್ತಾಯಿದ್ದೆ ನನ್ನ ವೀಡಿಯೋಗೆ. ಬೇರೆ ಜನರೆಲ್ಲ ನೀವು ಗಮನಿಸ್ಬೋದು, ನಮ್ಮ ಗಾಡಿ ಮುಂದೆಗಡೆ ಅದೇನಪ್ಪ ತಂತಿ ಉಲ್ಟಾ ಯು ಶೇಪಲ್ಲಿ ಇದೆಯಲ್ಲ ಅಂತ. ಯಾಕಂದರೆ ಅಲ್ಲಿ ಸೂರತ್ತಲ್ಲಿ ತುಂಬ ಗಾಳಿಪಟ ಹಾರಿಸ್ತಾರಂತೆ. ಹಬ್ಬ ಟೈಮಲ್ಲೆಲ್ಲ ಗಾಳಿಪಟ ಹಾರಿಸ್ತಾರಂತೆ. ಆ ತಂತಿ ಇರುತ್ತಲ್ಲ, ತಂತಿ ಬಂದ್ಬಿಟ್ಟು ಈ ಗಾಡಿ ಅವ್ರಿಗೆಲ್ಲ ಸಿಗಾಕೊಂಡು ತುಂಬ ಜನ ಸಾಯ್ತಾ ಇದ್ರಂತೆ. ಅದರಿಂದ ಈ ರೂಲ್ಸ್ ಮಾಡಿದಾರಂತೆ, ಗಾಡಿಗಳನ್ನೆಲ್ಲ ಹಾಕ್ಕೊಂಡು ಓಡೋದು. ಆವಾಗ ತಂತಿ ಬಂದು ಅದು ಕಡ್ಡಿಗೆ ಸಿಗಾಕೊಂಡು ಪ್ಯಾಸೆಂಜರ್ಸ್ಗೆ ಮತ್ತು ಡ್ರೈವರ್ಸ್ಗೆ ಏನೋ ಅನಾಹುತ ಆಗೋಲ್ಲ. ಇದೇ ರೀತಿ ಒಂದು ಸಿಚುವೇಶನ್ ನಾನು ಬೆಂಗಳೂರಲ್ಲಿ ಬೇರೆ ಈಗ ರೀಸೆಂಟಾಗಿ ನಡೆದಿತ್ತು. ನಾನೇ ಗಾಡೀಲಿ ಓಡಿಸ್ಬೇಕಾದ್ರೆ ಒಂದು ತಂತಿ ಬಂದು ಸೀದಾ ಕತ್ತಿಗೆ ಸಿಗಾಕೊಂಡ್ಬಿಡ್ತು. ನಾನು ಚೆಕ್ಕಂತ ಮುಂದೆಗಡೆ ಯಾವುದೂ ಗಾಡಿ ಬರ್ತಾ ಇರಲಿಲ್ಲ. ಚೆಕ್ಕಂತ ಸ್ಟಾಪ್ ಮಾಡಿದ್ದಕ್ಕೆ ಬಚಾವಾದೆ. ಇಲ್ಲ ಅಂದಿದ್ರೆ ತುಂಬ ಅನಾಹುತ ಆಗ್ತಾಯಿತ್ತು. ನೀವೇ ನೋಡ್ಕೊಂಡು ಓಡಿಸಿ ಗಾಡಿ. ಇದಾದಮೇಲೆ ರ್ಯಾಪಿಡೋಣ ಅದೇನು ಲೊಕೇಶನ್ ಇತ್ತು ಅಲ್ಲಿ ಡ್ರಾಪ್ ಮಾಡಿದೆ. ನೋಡಿದ್ರೆ ಆ ಕಡೆ ಈ ಕಡೆ ನೋಡಿದ್ರೆ ಏನೂ ಇಲ್ಲೇ ಇರಲಿಲ್ಲ. ನಾನು ಆಮೇಲೆ ಬೇರೆಯವ್ರನ್ನ ಕೇಳಿದರೆ ಇನ್ನೂ 100 ಮೀಟರ್ಸ್ ದೂರ ಇದೆ ಅಂತ ಅಂದ್ಬಿಟ್ಟು ರ್ಯಾಪಿಡೋಣ ಅಲ್ಲೇ ಸ್ಟಾಪ್ ಮಾಡಿಸ್ಬಿಟ್ಟು ನಾನು ನಡ್ಕೊಂಡೇ ಹೋದೆ. ಇದೇ ನೋಡಿ ಟಿಬೇಟಿಯನ್ ಮಾರ್ಕೆಟ್. ನಾನು ಏನಿದ್ದು ಸೂರತಲ್ಲಿ ಟಿಬೇಟಿಯನ್ ಮಾರ್ಕೆಟ್ ಅಂತ ಅಂದ್ಕೊಂಡಾಗ ಅಲ್ಲಿ ಬಂದಾಗಲೇ ಗೊತ್ತಾಗಿತ್ತು ಇವರು ಟಿಬೇಟಿಯನ್ನಿಂದ ಅವ್ರದ್ದು ಏನೇನು ಕ್ಲಾತ್ಸ್ ಇದೆ, ಅವ್ರ ಉಲ್ಲನ್ ಕ್ಲಾತ್ಸ್ ಇದೆ ಎಲ್ಲನೂ ತಗೊಂಡು ಬಂದ್ಬಿಟ್ಟು ಒಂದು 2 ರಿಂದ 3 ತಿಂಗಳುಗಳ ಕಾಲ ಇಲ್ಲಿ ಸೂರತ್ತಲ್ಲಿ ಕ್ಯಾಂಪ್ ಹಾಕೋತಾರಂತೆ. ಅದಕ್ಕೆ ಇಲ್ಲಿ ಟಿಬೇಟಿಯನ್ ಮಾರ್ಕೆಟ್ ತುಂಬ ಫೇಮಸ್ಸು. ಈಗ ಒಂದು 2-3 ತಿಂಗಳು ವರ್ಷದಲ್ಲಿ ಮಾತ್ರ ಹಾಕ್ಕೊಳ್ತಾರಂತೆ. ಎಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು, ಆದರೆ ಪ್ರೈಸ್ ಮಾತ್ರ ತುಂಬ ಜಾಸ್ತಿ ಇತ್ತು. ನಾನೇನು ತೊಗೊಳಕ್ಕೆ ಹೋಗಲಿಲ್ಲ. ಸೂರತ್ತಿಂದ ಯಾಕಪ್ಪ ಬೆಂಗಳೂರಿಗೆ ಎತ್ಕೊಂಡು ಹೋಗೋದು, ಅಲ್ಲೇ ಎಲ್ಲ ಸಿಗುತ್ತಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನೀವು ನೋಡ್ಬೋದು ಇಲ್ಲಿ ಬರೀ ಸ್ವೆಟ್ರುಗಳಾಗಿರ್ಬೋದು, ಟೋಪಿಗಳು, ಶಾಲ್ಗಳು, ಏನೋ ಚಳಿಗೆ ಏನೇನು ಹಾಕೋತೀವೋ ಅದ್ರ ಥರ ಮಾತ್ರ ಇಲ್ಲೆಲ್ಲ ಸಿಗೋದು. ಯಾಕಂದರೆ ಅಲ್ಲಿ ಟಿಬೇಟಿಯನಲ್ಲೆಲ್ಲ ಬರೀ ಚಳಿಗಳೇ ಅಲ್ವಾ. ಇಲ್ಲಿ ಇವರು ಒಂಥರ ಅವ್ರದ್ದೇ ಆದ ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾರೆ. ಅದು ಲೆದರ್ ಅನಿಸುತ್ತೆ, ಏನೋ ಗೊತ್ತಿಲ್ಲ ನನಗೆ. ಅದನ್ನು ಯೂಸ್ ಮಾಡಿಬಿಟ್ಟು ಇವ್ರು ಕ್ಲಾತ್ಸ್ ಮಾಡ್ತಾರೆ. ಅದಕ್ಕೆ ತುಂಬ ಕಾಸ್ಟ್ಲಿ ಮತ್ತು ಅಟ್ರಾಕ್ಟಿವ್ ಇಲ್ಲ, ಆದರೆ ಕ್ವಾಲಿಟಿ ಜಾಸ್ತಿ ಇದೆ ಇದರಲ್ಲಿ. कितने रेट में स्टार्ट होता है सभी कितने रेट में स्टार्ट होता है? क्या जैकेट? हाँ, 1000 से स्टार्ट है, कितने तक है? 2500 फोटो खींचे ना आपने? क्या? फोटो खींचते आपने? हाँ, यूट्यूबर है. यूट्यूबर खड़ा बंद कर देखो हमारा हम भी खींचते हैं इधर ये फिर देखते रहे ना फोटो ಹಾಗೆ ಅವ್ರ ಹತ್ರ ಮಾತಾಡ್ಕೊಂಡು ನಿಮಗೆಲ್ಲ ಒಂದು ಇದು ಒಳಗಡೆ ಏನೇನಿದೆ ಅಂತ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಅಂತ ಒಂದು ಫಾಸ್ಟ್ ವೀಡಿಯೋ ಮಾಡ್ಕೊಂಡು ಬಂದೆ. ಇದು ಫುಲ್ಲು ಟಿಬೇಟಿಯನ್ ಮಾರ್ಕೆಟಲ್ಲಿ ಎಷ್ಟು ಸ್ಟೋರ್ ಇದೆ, ಏನೇನಿದೆ, ಹೆಂಗಿದ್ದಾರೆ ಅಂತ ನೀವು ನೋಡ್ಬೋದು. ಈ ಕ್ಯಾಂಪಲ್ಲಿ ಬರೀ ಆ ಕಡೆ ಟಿಬೇಟಿಯನ್ ಜನಾಂಗದವರೇ ಇದ್ದಾರೆ. ಈಗ ಸೂರತ್ ಅವರಾಗಿರ್ಬೋದು, ಬೇರೆಯವರೇ ಆಗಿರ್ಬೋದು, ಯಾರೂ ಇಲ್ಲ ಅಲ್ಲಿ. ಬರೀ ಅವ್ರ ಕಡೆಯವರೇ ವ್ಯಾಪಾರಿಗಳಾಗಿರ್ತಾರೆ. ನನಗಂತೂ ಇಲ್ಲೇ ರೌಂಡ್ ಹಾಕಿ ಕಾಲೆಲ್ಲ ನೋವು ಬಂದುಬಿಡ್ತು. ಈ ಟಿಬೇಟಿಯನ್ ಮಾರ್ಕೆಟ್ ವೀಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡು ಇಲ್ಲಿಗೆ ನಮ್ಮ ಯೂಟ್ಯೂಬ್ನ ಟಿಬೇಟಿಯನ್ ಮಾರ್ಕೆಟ್ ವೀಡಿಯೋ ಮುಕ್ತಾಯ ಆಗುತ್ತೆ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಧನ್ಯವಾದಗಳು.